ಸಂದರ್ಭದಲ್ಲಿ ನಮ್ಮ ಎಷ್ಟೇ ಕಿರಿಕಿರಿಗಳಿದ್ರೂ ಕೂಡ ನಾವು ಒಂದಾಗಬೇಕು. ಆಯಿತಾ? AICC ಅಧ್ಯಕ್ಷರು, ಆಮೇಲೆ ರಾಹುಲ್ ಗಾಂಧಿ ವಿರೋಧ ಪಕ್ಷವಾಗಿದ್ದರೂ ಕೂಡ ನಾವು ಸಪೋರ್ಟ್ಗಿದ್ದೇವೆ. ಅಸಾದುದ್ದೀನ್ ಓವೈಸಿ ನಾವು ಸಪೋರ್ಟ್ಗಿದ್ದೀವಿ. DMK ಎಲ್ಲ ಪಾರ್ಟಿಗಳು ಎಲ್ಲರೂ ಕೂಡ ನಾವು ಜೊತೆಗಿದ್ದೀವಿ ಅನ್ನುವಂಥ ಮಾತನ್ನು. ಆದರೆ ಕಾಂಗ್ರೆಸ್ ಎಂಥ ಒಂದು ಕೆಟ್ಟ ಹುಳು ಥರ ಬಿಹೇವ್ ಮಾಡ್ತಾ ಇದೆ ಅಂತಂದರೆ ನೋಡಿ, ಇದು ಅವರು ಟ್ವೀಟ್ ಮಾಡಿರುವಂಥ ಇಲ್ಲಿ ಆ ಫೋಟೋ ಎಲ್ಲವೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರದ್ದು ಗೊತ್ತಾಗುತ್ತೆ. ಬಟ್ ತಲೆ ಮಾತ್ರ ಇಲ್ಲ, ಅಂದರೆ ಗಾಯಬ್ ಅನ್ನುವಂಥ ರೀತಿಯಲ್ಲಿ. ಅಂದರೆ ಏನು ಅರ್ಥ ಅಂದರೆ ಇದು ಒಂದು ರೀತಿಯಲ್ಲಿ ವಿಕ್ಷಿಪ್ತ ಮಾನಸಿಕತೆ ಅಂತ, ಫ್ರಸ್ಟ್ರೇಷನ್ ಅಂತಾರೆ. ಅಂದರೆ ನಮಗೆ ಅಧಿಕಾರ ಇಲ್ಲ, ನಮಗೆ ಅಧಿಕಾರ ಇಲ್ಲ, ಈ ಯುದ್ಧದಲ್ಲಿ ಸೋಲಾಗಲಿ ಅಂತ ಹಾರೈಸ್ತಾ ಇರುವಂಥದ್ದು. ಬಟ್ 140 ಕೋಟಿ ಜನರ ಆಶೀರ್ವಾದ ಇದೆ ಈ ದೇಶಕ್ಕೆ. ಆಯಿತಾ? ಅವತ್ತು ಇಂದಿರಾ ಗಾಂಧಿ ಟೈಮಲ್ಲಿ ಯಾರಾದರೂ ಹೇಳಿದಿದ್ರೆ BJP ಅವರು ಸಹಿಸ್ತಾ ಇದ್ರಾ? ಆಗ ಇದೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಕೆಯನ್ನು ದುರ್ಗೆ ಅಂತ ಕರೆದ್ರಲ್ಲ. ಈ ಥರದ ಹೀನ ಮನಸ್ಸಿನ ಟ್ವೀಟ್ ಮಾಡೋಕ್ಕೆ ಹೆಂಗೆ ಮನಸ್ಸು ಬಂತು? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಯಾರ್ದು ಗೊತ್ತಾ? ಇದು ಈ ಕಾಂಗ್ರೆಸ್ನ ಪ್ರಾಬ್ಲಮ್ ಏನು ಗೊತ್ತಾ? ಕಾಂಗ್ರೆಸ್ ಆರಂಭದಿಂದ ಹಿಂಗಿರಲಿಲ್ಲ. ಈ ಕಮ್ಯುನಿಸ್ಟ್ಗಳು ಸರ್ವನಾಶ ಆದ ನಂತರ ಅದರ ಹಳೆ ಪಳೆಯುಳಿಕೆಗಳೆಲ್ಲ ಎಲ್ಲೂ ಜಾಗ ಸಿಗದೆ ವಿಲವಿಲ ಒದ್ದಾಡ್ಕೊಂಡು ಹಂಗಂಗೆ ಬಂದು ಕಾಂಗ್ರೆಸ್ ಜೊತೆ ಸೇರಿಕೊಳ್ತಾ ಇದೆ. ಈ ಸಿದ್ದರಾಮಯ್ಯನವರ ಸುತ್ತಮುತ್ತ ಕೆಲವರಿದ್ದಾರೆ, ಈ ಹಳೆ ಪಳೆಯುಳಿಕೆಗಳು. ಅವರಿಗೆ ಹಿಂದೂ ಧರ್ಮವನ್ನು ಟೀಕೆ ಮಾಡಬೇಕು, ಬೇರೆ ಯಾವುದು ನಡೆಯುತ್ತೆ? ಹಿಂದೂ ಧರ್ಮದ ಟೀಕೆ. ಬಹುಶಃ 2018ರಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಬರ್ತಾ ಇದ್ರು. ಈ ಕಮ್ಯುನಿಸ್ಟ್ ಪಳೆಯುಳಿಕೆಗಳಿಂದಾಗಿ ಅವರು ಬರೋಕ್ಕಾಗಿಲ್ಲ ನನ್ನ ಪ್ರಕಾರ. ಇದು ನೋಡಿ, ಪ್ರಧಾನಿ ಮೋದಿಯವರ ಫೋಟೋ ಹಂಚಿಕೊಂಡು ಅದರಿಂದ ತಲೆಯನ್ನೇ ತೆಗೆದಿದ್ದಾರೆ. ಕೈಪಡೆಯ ಈ ನಡೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಎಲ್ಲಿ ತನಕ ಅಂತಂದರೆ ಅದನ್ನು ಪಾಕಿಸ್ತಾನಿಗಳು ಟ್ವೀಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಕಾಂಗ್ರೆಸ್ಗೂ ಪಾಕಿಸ್ತಾನಕ್ಕೂ ಸಂಬಂಧ ಇದೆ ಅಂತ ಹೇಳಬೇಕಾ? ಯಾವ ಸಂದರ್ಭದಲ್ಲಿ ಯಾವ ರೀತಿ ಇರಬೇಕು? ಎಷ್ಟು ಒದ್ದಾಡ್ತಾ ಇದ್ದೀರಿ ನೀವು ಅಧಿಕಾರ ಇಲ್ಲದ ಕೇಂದ್ರದಲ್ಲಿ? ನಿಮಗೆ ತಾಕತ್ತಿದ್ರೆ ನರೇಂದ್ರ ಮೋದಿಯನ್ನು ಸೋಲಿಸ್ತೀರಿ. ಯಾವನು ಬೇಡ ಅಂತಂದ? ಪ್ರಜಾತಂತ್ರ ವ್ಯವಸ್ಥೆ ಅಂತಂದ್ರೆ ಅದು. ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸೋಲಿಸೋಕ್ಕಾಗತ್ತೆ? ಸೋಲಿಸಿ ತಾಕತ್ತಿದ್ರೆ ಆಗಿದ್ರೆ ಮೋದಿಯವ್ರನ್ನ ನೀವೇ ಕೂತ್ಕೊಳ್ಳಿ ವಿರಾಜಮಾನರಾಗಿ. ಯಾರ ಬಗ್ಗೆ ಹೇಳ್ತಾ ಇದ್ದೀರಿ ನೀವಾಗಿದ್ರೆ? ಈ ರಿಪೋರ್ಟ್ ನೋಡಿ ವೀಕ್ಷಕರೇ. ಕೈಪಡೆಯಿಂದ ಮುಸ್ಲಿಂ ಓಲೈಕೆ ಪರಮಾವಧಿ, ಪ್ರಧಾನಿ ತಲೆ ಕಡಿಯುತ್ತೇವೆ ಅಂತ ಕಾಂಗ್ರೆಸ್ ನಾಯಕರ ಲಾಜಿಕ್ ಹೇಗಿದೆ ನೋಡಿ. ಪಹಲ್ಗಾಮ್ ದಾಳಿಯಲ್ಲಿ ಹಿಂದೂಗಳನ್ನ ಉಗ್ರರು ಗುರಿಯಾಗಿಸಿ ಕೊಂದ್ರು ಅಂತ ಒಪ್ಪಲ್ಲ. ಪಾಕಿಸ್ತಾನದ ಮೇಲೆ ಯುದ್ಧ ಸಾರುವುದಕ್ಕೂ ಸಿದ್ದರಾಮಯ್ಯರಂತ ನಾಯಕರು ವಿರೋಧಿಸುತ್ತಾರೆ. ಇದರ ಮಧ್ಯೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ಹಂಚಿಕೊಂಡಿರುವ ಪೋಸ್ಟರ್ ಒಂದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಕುರ್ತಾ ಪೈಜಾಮ ಮತ್ತು ಕಪ್ಪು ಪಾದರಕ್ಷೆಯ ಮೇಲೆ ಕಾಣೆಯಾಗಿದ್ದಾರೆ ಎಂದು ಬರೆದಿರುವ ಪೋಸ್ಟರ್ ಅನ್ನು ಕಾಂಗ್ರೆಸ್ ಹಂಚಿಕೊಂಡಿದೆ. ಈ ಪೋಸ್ಟರ್ನಲ್ಲಿ ಯಾರ ಮುಖವೂ ಇಲ್ಲ. ಆದರೆ ಫೋಟೋ ನೋಡ್ತಿದ್ರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹೋಲುವಂತಿದೆ. ಅದನ್ನ ನೋಡಿದ್ರೆ ಕಾಂಗ್ರೆಸ್ಸಿಗರು ಮೋದಿ ತಲೆ ಕತ್ತರಿಸೋ ರೀತಿ ಸಂದೇಶ ರವಾನಿಸಿದ್ರ ಅನ್ನೋ ಅನುಮಾನ ಮೂಡಿದೆ. ಅಚ್ಚರಿ ಅಂದ್ರೆ ಅದೇ ಟ್ವೀಟ್ ಅನ್ನ ಪಾಕಿಸ್ತಾನದ ಫವಾದ್ ಚೌಧರಿ ಶೇರ್ ಕೂಡ ಮಾಡಿದ್ದಾನೆ. ಈ ದೇಶದ ಪ್ರಧಾನಿಯ ಫೋಟೋವನ್ನ, ಅವರ ವ್ಯಕ್ತಿತ್ವವನ್ನ ಅವಹೇಳನ ಮಾಡುವಂತ ಪೋಸ್ಟ್ ಅನ್ನ ಕಾಂಗ್ರೆಸ್ ಅವರು ಮಾಡಿರುವಂತದ್ದು ಒಂದು ಅಪರಾಧ. ಅದು ಈ ದೇಶದ ಪ್ರಧಾನಿಯವರು कांग्रेस के ट्विटर हैंडल को, एक्स हैंडल को पाकिस्तानी नेता टैग करके भारत का और भारत के प्रधानमंत्री का मजाक और उपहास उड़ाने का प्रयास कर रहे हैं. क्या ये चिंताजनक नहीं है? ಕಾಂಗ್ರೆಸ್ ನಾಯಕರು ಒಂದು ಸಮುದಾಯದ ಮನವೊಲಿಕೆಗಾಗಿ ನಾನಾ ಕಸರತ್ತು ಮಾಡುತ್ತಿದ್ದಾರೆ. ಆದರೆ ಪ್ರಧಾನಿಯ ತಲೆ ಇಲ್ಲದ ಫೋಟೋ ಹಂಚಿಕೊಳ್ಳೋದಕ್ಕಿಂತ ದೊಡ್ಡ ವಿಕೃತಿ ಇನ್ನೊಂದಿಲ್ಲ. ಬ್ಯೂರೋ ರಿಪೋರ್ಟ್. ವೀಕ್ಷಕರೇ, ನಾನು ಮೊದಲೇ ಹೇಳಿದೆ, ಇದು ಒಂದು ಯುದ್ಧದ ಸನ್ನಿವೇಶ ಸಂದರ್ಭದಲ್ಲಿ ನಮ್ಮ ಎಷ್ಟೇ ಕಿರಿಕಿರಿಗಳಿದ್ರೂ ಕೂಡ ನಾವು ಒಂದಾಗಬೇಕು. ಆಯಿತಾ? AICC ಅಧ್ಯಕ್ಷರು, ಆಮೇಲೆ ರಾಹುಲ್ ಗಾಂಧಿ ವಿರೋಧ ಪಕ್ಷವಾಗಿದ್ದರೂ ಕೂಡ ನಾವು ಸಪೋರ್ಟ್ಗಿದ್ದೇವೆ. ಅಸಾದುದ್ದೀನ್ ಓವೈಸಿ ನಾವು ಸಪೋರ್ಟ್ಗಿದ್ದೀವಿ. DMK ಎಲ್ಲ ಪಾರ್ಟಿಗಳು ಎಲ್ಲರೂ ಕೂಡ ನಾವು ಜೊತೆಗಿದ್ದೀವಿ ಅನ್ನುವಂಥ ಮಾತನ್ನು. ಆದರೆ ಕಾಂಗ್ರೆಸ್ ಎಂಥ ಒಂದು ಕೆಟ್ಟ ಹುಳು ಥರ ಬಿಹೇವ್ ಮಾಡ್ತಾ ಇದೆ ಅಂತಂದರೆ ನೋಡಿ, ಇದು ಅವರು ಟ್ವೀಟ್ ಮಾಡಿರುವಂಥ ಇಲ್ಲಿ
ಆ ಫೋಟೋ ಎಲ್ಲವೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರದ್ದು ಗೊತ್ತಾಗುತ್ತೆ. ಬಟ್ ತಲೆ ಮಾತ್ರ ಇಲ್ಲ, ಅಂದರೆ ಗಾಯ ಅನ್ನುವಂಥ ರೀತಿಯಲ್ಲಿ. ಅಂದರೆ ಏನು ಅರ್ಥ ಅಂದರೆ ಇದು ಒಂದು ರೀತಿಯಲ್ಲಿ ವಿಕ್ಷಿಪ್ತ ಮಾನಸಿಕತೆ ಅಂತ, ಫ್ರಸ್ಟ್ರೇಷನ್ ಅಂತಾರೆ. ಅಂದರೆ ನಮಗೆ ಅಧಿಕಾರ ಇಲ್ಲ, ನಮಗೆ ಅಧಿಕಾರ ಇಲ್ಲ, ಈ ಯುದ್ಧದಲ್ಲಿ ಸೋಲಾಗಲಿ ಅಂತ ಹಾರೈಸ್ತಾ ಇರುವಂಥದ್ದು. ಬಟ್ 140 ಕೋಟಿ ಜನರ ಆಶೀರ್ವಾದ ಇದೆ ಈ ದೇಶಕ್ಕೆ ಆಯಿತಾ. ಅವತ್ತು ಇಂದಿರಾ ಗಾಂಧಿ ಟೈಮಲ್ಲಿ ಯಾರಾದರೂ ಹೇಳಿದಿದ್ರೆ ಬಿ ಜೆ ಪಿಯವರು ಸಹಿಸ್ತಾ ಇದ್ರಾ? ಆಗ ಇದೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಕೆಯನ್ನು ದುರ್ಗೆ ಅಂತ ಕರೆದ್ರಲ್ಲ. ಈ ಥರದ ಹೀನ ಮನಸ್ಸಿನ ಟ್ವೀಟ್ ಮಾಡೋಕ್ಕೆ ಹೆಂಗೆ ಮನಸ್ಸು ಬಂತು? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಯಾರ್ದು ಗೊತ್ತಾ? ಇದು ಈ ಕಾಂಗ್ರೆಸ್ನ ಪ್ರಾಬ್ಲಮ್ ಏನು ಗೊತ್ತಾ? ಕಾಂಗ್ರೆಸ್ ಆರಂಭದಿಂದ ಹಿಂಗಿರಲಿಲ್ಲ. ಈ ಕಮ್ಯುನಿಸ್ಟ್ಗಳು ಸರ್ವನಾಶ ಆದ ನಂತರ ಅದರ ಹಳೆ ಪಳೆಯುಳಿಕೆಗಳೆಲ್ಲ ಎಲ್ಲೂ ಜಾಗ ಸಿಗದೆ ವಿಲವಿಲ ಒದ್ದಾಡ್ಕೊಂಡು ಹಂಗಂಗೆ ಬಂದು ಕಾಂಗ್ರೆಸ್ ಜೊತೆ ಸೇರಿಕೊಳ್ತಾ ಇದೆ. ಈ ಸಿದ್ದರಾಮಯ್ಯನವರ ಸುತ್ತಮುತ್ತ ಕೆಲವರು ಇದ್ದಾರೆ, ಈ ಹಳೆ ಪಳೆಯುಳಿಕೆಗಳು. ಅವರಿಗೆ ಹಿಂದೂ ಧರ್ಮವನ್ನು ಟೀಕೆ ಮಾಡಬೇಕು, ಬೇರೆ ಯಾವುದು ನಡೆಯುತ್ತೆ? ಹಿಂದೂ ಧರ್ಮದ ಟೀಕೆ. ಬಹುಶಃ 2018ರಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಬರ್ತಾ ಇದ್ರು. ಈ ಕಮ್ಯುನಿಸ್ಟ್ ಪಳೆಯುಳಿಕೆಗಳಿಂದಾಗಿ ಅವರು ಬರೋಕ್ಕಾಗಿಲ್ಲ ನನ್ನ ಪ್ರಕಾರ. ಇದು ನೋಡಿ, ಪ್ರಧಾನಿ ಮೋದಿಯವರ ಫೋಟೋ ಹಂಚಿಕೊಂಡು ಅದರಿಂದ ತಲೆಯನ್ನೇ ತೆಗೆದಿದ್ದಾರೆ. ಕೈಪಡೆಯ ಈ ನಡೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಎಲ್ಲಿ ತನಕ ಅಂತಂದರೆ ಅದನ್ನು ಪಾಕಿಸ್ತಾನಿಗಳು ಟ್ವೀಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಕಾಂಗ್ರೆಸ್ಗೂ ಪಾಕಿಸ್ತಾನಕ್ಕೂ ಸಂಬಂಧ ಇದೆ ಅಂತ ಹೇಳಬೇಕಾ? ಯಾವ ಸಂದರ್ಭದಲ್ಲಿ ಯಾವ ರೀತಿ ಇರಬೇಕು? ಎಷ್ಟು ಒದ್ದಾಡ್ತಾ ಇದ್ದೀರಿ ನೀವು ಅಧಿಕಾರ ಇಲ್ಲದ ಕೇಂದ್ರದಲ್ಲಿ? ನಿಮಗೆ ತಾಕತ್ತಿದ್ರೆ ನರೇಂದ್ರ ಮೋದಿನ ಸೋಲಿಸ್ತೀರಿ. ಯಾವನು ಬೇಡ ಅಂತಂದ? ಪ್ರಜಾತಂತ್ರ ವ್ಯವಸ್ಥೆ ಅಂತಂದ್ರೆ ಅದು. ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸೋಲಿಸೋಕ್ಕಾಗತ್ತೆ? ಸೋಲಿಸಿ ತಾಕತ್ತಿದ್ರೆ ಆಗಿದ್ರೆ ಮೋದಿಯವ್ರನ್ನ ನೀವೇ ಕೂತ್ಕೊಳ್ಳಿ ವಿರಾಜಮಾನರಾಗಿ. ಯಾರ ಬಗ್ಗೆ ಹೇಳ್ತಾ ಇದ್ದೀರಿ ನೀವಾಗಿದ್ರೆ? ಈ ರಿಪೋರ್ಟ್ ನೋಡಿ ವೀಕ್ಷಕರೇ. ಕೈಪಡೆಯಿಂದ ಮುಸ್ಲಿಂ ಓಲೈಕೆ ಪರಮಾವಧಿ, ಪ್ರಧಾನಿ ತಲೆ ಕಡಿಯುತ್ತೇವೆ ಅಂತ ಕಾಂಗ್ರೆಸ್ ನಾಯಕರ ಲಾಜಿಕ್ ಹೇಗಿದೆ ನೋಡಿ. ಪಹಲ್ಗಾಮ್ ದಾಳಿಯಲ್ಲಿ ಹಿಂದೂಗಳನ್ನ ಉಗ್ರರು ಗುರಿಯಾಗಿಸಿ ಕೊಂದ್ರು ಅಂತ ಒಪ್ಪಲ್ಲ. ಪಾಕಿಸ್ತಾನದ ಮೇಲೆ ಯುದ್ಧ ಸಾರುವುದಕ್ಕೂ ಸಿದ್ದರಾಮಯ್ಯರಂತ ನಾಯಕರು ವಿರೋಧಿಸುತ್ತಾರೆ. ಇದರ ಮಧ್ಯೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ಹಂಚಿಕೊಂಡಿರುವ ಪೋಸ್ಟರ್ ಒಂದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಕುರ್ತಾ ಪೈಜಾಮ ಮತ್ತು ಕಪ್ಪು ಪಾದರಕ್ಷೆಯ ಮೇಲೆ ಕಾಣೆಯಾಗಿದ್ದಾರೆ ಎಂದು ಬರೆದಿರುವ ಪೋಸ್ಟರ್ ಅನ್ನು ಕಾಂಗ್ರೆಸ್ ಹಂಚಿಕೊಂಡಿದೆ. ಈ ಪೋಸ್ಟರ್ನಲ್ಲಿ ಯಾರ ಮುಖವೂ ಇಲ್ಲ, ಆದರೆ ಫೋಟೋ ನೋಡ್ತಿದ್ರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹೋಲುವಂತಿದೆ. ಅದನ್ನ ನೋಡಿದ್ರೆ ಕಾಂಗ್ರೆಸ್ಸಿಗರು ಮೋದಿ ತಲೆ ಕತ್ತರಿಸೋ ರೀತಿ ಸಂದೇಶ ರವಾನಿಸಿದ್ರ ಅನ್ನೋ ಅನುಮಾನ ಮೂಡಿದೆ. ಅಚ್ಚರಿ ಅಂದ್ರೆ ಅದೇ ಟ್ವೀಟ್ ಅನ್ನ ಪಾಕಿಸ್ತಾನದ ಫವಾದ್ ಚೌಧರಿ ಶೇರ್ ಕೂಡ ಮಾಡಿದ್ದಾನೆ. ಈ ದೇಶದ ಪ್ರಧಾನಿಯ ಫೋಟೋವನ್ನ, ಅವರ ವ್ಯಕ್ತಿತ್ವವನ್ನ ಅವಹೇಳನ ಮಾಡುವಂತ ಪೋಸ್ಟ್ ಅನ್ನ ಕಾಂಗ್ರೆಸ್ ಅವರು ಮಾಡಿರುವಂತದ್ದು ಒಂದು ಅಪರಾಧ. ಅದು ಈ ದೇಶದ ಪ್ರಧಾನಿಯವರು कांग्रेस के ट्विटर हैंडल को, एक्स हैंडल को पाकिस्तानी नेता टैग करके भारत का और भारत के प्रधानमंत्री का मजाक और उपहास उड़ाने का प्रयास कर रहे हैं. क्या ये चिंताजनक नहीं है? ಕಾಂಗ್ರೆಸ್ ನಾಯಕರು ಒಂದು ಸಮುದಾಯದ ಮನವೊಲಿಕೆಗಾಗಿ ನಾನಾ ಕಸರತ್ತು ಮಾಡುತ್ತಿದ್ದಾರೆ. ಆದರೆ ಪ್ರಧಾನಿಯ ತಲೆ ಇಲ್ಲದ ಫೋಟೋ ಹಂಚಿಕೊಳ್ಳಿ. ವೀಕ್ಷಕರೇ, ನಾನು ಮೊದಲೇ ಹೇಳಿದೆ, ಇದು ಒಂದು ಯುದ್ಧದ ಸನ್ನಿವೇಶ ಸಂದರ್ಭದಲ್ಲಿ ನಮ್ಗೆ ಎಷ್ಟೇ ಕಿರಿಕಿರಿಗಳಿದ್ರೂ ಕೂಡ ನಾವು ಒಂದಾಗಬೇಕು, ಆಯಿತಾ? AICC ಅಧ್ಯಕ್ಷರು, ಆಮೇಲೆ ರಾಹುಲ್ ಗಾಂಧಿ ವಿರೋಧ ಪಕ್ಷವಾಗಿದ್ದರೂ ಕೂಡ ನಾವು ಸಪೋರ್ಟ್ಗಿದ್ದೇವೆ. ಅಸಾದುದ್ದೀನ್ ಓವೈಸಿ ನಾವು ಸಪೋರ್ಟ್ಗಿದ್ದೀವಿ. DMK ಎಲ್ಲ ಪಾರ್ಟಿಗಳು ಎಲ್ಲರೂ ಕೂಡ ನಾವು ಜೊತೆಗಿದ್ದೀವಿ ಅನ್ನುವಂಥ ಮಾತನ್ನು. ಆದರೆ ಕಾಂಗ್ರೆಸ್ ಎಂಥ ಒಂದು ಕೆಟ್ಟ ಹುಳು ಥರ ಬಿಹೇವ್ ಮಾಡ್ತಾ ಇದೆ ಅಂತಂದರೆ ನೋಡಿ, ಇದು ಅವರು ಟ್ವೀಟ್ ಮಾಡಿರುವಂಥ. ಇಲ್ಲಿ ಆ ಫೋಟೋ ಎಲ್ಲವೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರದ್ದು ಗೊತ್ತಾಗುತ್ತೆ. ಬಟ್ ತಲೆ ಮಾತ್ರ ಇಲ್ಲ, ಅಂದರೆ ಗಾಯ ಅನ್ನುವಂಥ ರೀತಿಯಲ್ಲಿ. ಅಂದರೆ ಏನು ಅರ್ಥ ಅಂದರೆ ಇದು ಒಂದು ರೀತಿಯಲ್ಲಿ ವಿಕ್ಷಿಪ್ತ ಮಾನಸಿಕತೆ ಅಂತ, ಫ್ರಸ್ಟ್ರೇಷನ್ ಅಂತಾರೆ. ಅಂದರೆ ನಮಗೆ ಅಧಿಕಾರ ಇಲ್ಲ, ಈ ಯುದ್ಧದಲ್ಲಿ ಸೋಲಾಗಲಿ ಅಂತ ಹಾರೈಸ್ತಾ ಇರುವಂಥದ್ದು. ಬಟ್ 140 ಕೋಟಿ ಜನರ ಆಶೀರ್ವಾದ ಇದೆ ಈ ದೇಶಕ್ಕೆ ಆಯಿತಾ. ಅವತ್ತು ಇಂದಿರಾ ಗಾಂಧಿ ಟೈಮಲ್ಲಿ ಯಾರಾದರೂ ಹೇಳಿದಿದ್ರೆ ಬಿ ಜೆ ಪಿಯವರು ಸಹಿಸ್ತಾ ಇದ್ರಾ?
ಆಗ ಇದೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಕೆಯನ್ನು ದುರ್ಗೆ ಅಂತ ಕರೆದ್ರಲ್ಲ. ಈ ಥರದ ಹೀನ ಮನಸ್ಸಿನ ಟ್ವೀಟ್ ಮಾಡೋಕ್ಕೆ ಹೆಂಗೆ ಮನಸ್ಸು ಬಂತು? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಯಾರ್ದು ಗೊತ್ತಾ? ಇದು ಈ ಕಾಂಗ್ರೆಸ್ನ ಪ್ರಾಬ್ಲಮ್ ಏನು ಗೊತ್ತಾ? ಕಾಂಗ್ರೆಸ್ ಆರಂಭದಿಂದ ಹಿಂಗಿರಲಿಲ್ಲ. ಈ ಕಮ್ಯುನಿಸ್ಟ್ಗಳು ಸರ್ವನಾಶ ಆದ ನಂತರ ಅದರ ಹಳೆ ಪಳೆಯುಳಿಕೆಗಳೆಲ್ಲ ಎಲ್ಲೂ ಜಾಗ ಸಿಗದೆ ವಿಲವಿಲ ಒದ್ದಾಡ್ಕೊಂಡು ಹಂಗಂಗೆ ಬಂದು ಕಾಂಗ್ರೆಸ್ ಜೊತೆ ಸೇರಿಕೊಳ್ತಾ ಇದೆ. ಈ ಸಿದ್ದರಾಮಯ್ಯನವರ ಸುತ್ತಮುತ್ತ ಕೆಲವರು ಇದ್ದಾರೆ, ಈ ಹಳೆ ಪಳೆಯುಳಿಕೆಗಳು. ಅವರಿಗೆ ಹಿಂದೂ ಧರ್ಮವನ್ನು ಟೀಕೆ ಮಾಡಬೇಕು, ಬೇರೆ ಯಾವುದು ನಡೆಯುತ್ತೆ? ಹಿಂದೂ ಧರ್ಮದ ಟೀಕೆ. ಬಹುಶಃ 2018ರಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಬರ್ತಾ ಇದ್ರು. ಈ ಕಮ್ಯುನಿಸ್ಟ್ ಪಳೆಯುಳಿಕೆಗಳಿಂದಾಗಿ ಅವರು ಬರೋಕ್ಕಾಗಿಲ್ಲ ನನ್ನ ಪ್ರಕಾರ. ಇದು ನೋಡಿ, ಪ್ರಧಾನಿ ಮೋದಿಯವರ ಫೋಟೋ ಹಂಚಿಕೊಂಡು ಅದರಿಂದ ತಲೆಯನ್ನೇ ತೆಗೆದಿದ್ದಾರೆ. ಕೈಪಡೆಯ ಈ ನಡೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಎಲ್ಲಿ ತನಕ ಅಂತಂದರೆ ಅದನ್ನು ಪಾಕಿಸ್ತಾನಿಗಳು ಟ್ವೀಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಕಾಂಗ್ರೆಸ್ಗೂ ಪಾಕಿಸ್ತಾನಕ್ಕೂ ಸಂಬಂಧ ಇದೆ ಅಂತ ಹೇಳಬೇಕಾ? ಯಾವ ಸಂದರ್ಭದಲ್ಲಿ ಯಾವ ರೀತಿ ಇರಬೇಕು? ಎಷ್ಟು ಒದ್ದಾಡ್ತಾ ಇದ್ದೀರಿ ನೀವು ಅಧಿಕಾರ ಇಲ್ಲದ ಕೇಂದ್ರದಲ್ಲಿ? ನಿಮಗೆ ತಾಕತ್ತಿದ್ರೆ ನರೇಂದ್ರ ಮೋದಿನ ಸೋಲಿಸ್ರಿ, ಯಾವನು ಬೇಡ ಅಂತಂದ? ಪ್ರಜಾತಂತ್ರ ವ್ಯವಸ್ಥೆ ಅಂತಂದ್ರೆ ಅದು. ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸೋಲಿಸೋಕ್ಕಾಗತ್ತೆ? ಸೋಲಿಸಿ ತಾಕತ್ತಿದ್ರೆ ಆಗಿದ್ರೆ ಮೋದಿಯವ್ರನ್ನ ನೀವೇ ಕೂತ್ಕೊಳ್ಳಿ ವಿರಾಜಮಾನರಾಗಿ. ಯಾರ ಬಗ್ಗೆ ಹೇಳ್ತಾ ಇದ್ದೀರಿ ನೀವಾಗಿದ್ರೆ? ಈ ರಿಪೋರ್ಟ್ ನೋಡಿ ವೀಕ್ಷಕರೇ. ಕೈಪಡೆಯಿಂದ ಮುಸ್ಲಿಂ ಓಲೈಕೆ ಪರಮಾವಧಿ, ಪ್ರಧಾನಿ ತಲೆ ಕಡಿಯುತ್ತೇವೆ ಅಂತ ಕಾಂಗ್ರೆಸ್ ನಾಯಕರ ಲಾಜಿಕ್ ಹೇಗಿದೆ ನೋಡಿ. ಪಹಲ್ಗಾಮ್ ದಾಳಿಯಲ್ಲಿ ಹಿಂದೂಗಳನ್ನ ಉಗ್ರರು ಗುರಿಯಾಗಿಸಿ ಕೊಂದ್ರು ಅಂತ ಒಪ್ಪಲ್ಲ. ಪಾಕಿಸ್ತಾನದ ಮೇಲೆ ಯುದ್ಧ ಸಾರುವುದಕ್ಕೂ ಸಿದ್ದರಾಮಯ್ಯರಂತ ನಾಯಕರು ವಿರೋಧಿಸುತ್ತಾರೆ. ಇದರ ಮಧ್ಯೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ಹಂಚಿಕೊಂಡಿರುವ ಪೋಸ್ಟರ್ ಒಂದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಕುರ್ತಾ ಪೈಜಾಮ ಮತ್ತು ಕಪ್ಪು ಪಾದರಕ್ಷೆಯ ಮೇಲೆ ಕಾಣೆಯಾಗಿದ್ದಾರೆ ಎಂದು ಬರೆದಿರುವ ಪೋಸ್ಟರ್ ಅನ್ನು ಕಾಂಗ್ರೆಸ್ ಹಂಚಿಕೊಂಡಿದೆ. ಈ ಪೋಸ್ಟರ್ನಲ್ಲಿ ಯಾರ ಮುಖವೂ ಇಲ್ಲ, ಆದರೆ ಫೋಟೋ ನೋಡ್ತಿದ್ರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹೋಲುವಂತಿದೆ. ಅದನ್ನ ನೋಡಿದ್ರೆ ಕಾಂಗ್ರೆಸ್ಸಿಗರು ಮೋದಿ ತಲೆ ಕತ್ತರಿಸೋ ರೀತಿ ಸಂದೇಶ ರವಾನಿಸಿದ್ರ ಅನ್ನೋ ಅನುಮಾನ ಮೂಡಿದೆ. ಅಚ್ಚರಿ ಅಂದ್ರೆ ಅದೇ ಟ್ವೀಟ್ ಅನ್ನ ಪಾಕಿಸ್ತಾನದ ಫವಾದ್ ಚೌಧರಿ ಶೇರ್ ಕೂಡ ಮಾಡಿದ್ದಾನೆ. ಈ ದೇಶದ ಪ್ರಧಾನಿಯ ಫೋಟೋವನ್ನ, ಅವರ ವ್ಯಕ್ತಿತ್ವವನ್ನ ಅವಹೇಳನ ಮಾಡುವಂತ ಪೋಸ್ಟ್ ಅನ್ನ ಕಾಂಗ್ರೆಸ್ ಅವರು ಮಾಡಿರುವಂತದ್ದು ಒಂದು ಅಪರಾಧ. ಅದು ಈ ದೇಶದ ಪ್ರಧಾನಿಯವರು कांग्रेस के ट्विटर हैंडल को, एक्स हैंडल को पाकिस्तानी नेता टैग करके भारत का और भारत के प्रधानमंत्री का मजाक और उपहास उड़ाने का प्रयास कर रहे हैं. क्या ये चिंताजनक नहीं है? ಕಾಂಗ್ರೆಸ್ ನಾಯಕರು ಒಂದು ಸಮುದಾಯದ ಮನವೊಲಿಕೆಗಾಗಿ ನಾನಾ ಕಸರತ್ತು ಮಾಡುತ್ತಿದ್ದಾರೆ. ಆದರೆ